ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಈ ಒಂದು ದನಗಳ ಜಾತ್ರೆನಲ್ಲಿ ಸಾಲು ಸಾಲಾಗಿ ಒಂದು ಉತ್ತಮ ರೀತಿಯ ರಾಸುಗಳನ್ನ ಕಟ್ಟಿದ್ದಾರೆ. ಅತಿ ಹೆಚ್ಚಾಗಿ ದುಡಿಮೆಗೆ ಬಳಸ್ತಕ್ಕಂಥ ರಾಸುಗಳನ್ನ ಈ ಒಂದು ಭಾಗದಲ್ಲಿ ಅಂದ್ರೆ ತುಮಕೂರಿನ ಸಿದ್ಧಗಂಗಾ ದನಗಳ ಜಾತ್ರೆಯಲ್ಲಿ ಕಟ್ಟಿದ್ದಾರೆ. ಹಾಗೆ ಬರುವಂತವ್ರು ಸಹ ಏನು ಒಂದು ರಾಸುಗಳನ್ನ ನೋಡ್ಕೊಂಡು ಅದನ್ನ ಏನು ಈಗ ನಾವು ಟೆಸ್ಟ್ ಡ್ರೈವ್ ಅಂತ ಏನ್ ಹೇಳ್ತೀವಿ ಅದೇ ತರ ಎತ್ತುಗಳನ್ನ ಹೊಡ್ಕೊಂಡು ಹೋಗೋದು ಬರೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ರೈತರನ್ನ ನಾನು ಮಾತಾಡಿಸ್ತೀನಿ. ಸದ್ಯಕ್ಕೆ ಇನ್ನ ಒಳ್ಳೊಳ್ಳೆ ಉತ್ತಮ ರಾಸುಗಳಿದೆ, ಬನ್ನಿ ಅದನ್ನು ಕೂಡ ನಾನು ಪರಿಚಯ ಮಾಡ್ಕೊಂಡು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಯವರು ನೀವು ನನ್ನ ನೋಡ್ಬಿಟ್ಟು ಮಾತಾಡ್ಸಿದ್ರಿ? ಸರ್ ಕೂಡ್ಲಿಗೆ ತಾಲೂಕು ಗುಡೇಕೋಟೆ ಗ್ರಾಮವಾಸಿಯವರು. ಹಾ ಹೌದು ಸರ್. ಅಲ್ಲಿಂದ ಬರ್ತಾ ಇದ್ರ? ಅಲ್ಲಿಂದ ಬಂದಿದ್ದೀವಿ ಸರ್. ನಮ್ಮ ಚಾನಲ್ ನೋಡ್ತಾ ಇರ್ತಾರ? ನೋಡ್ತೀವಿ ಸರ್. ನೋಡ್ಬಿಟ್ಟು ನನ್ನನ್ನು ಮಾತಾಡ್ಸಿದ್ರಿ? ಮಾತಾಡ್ಸಿದ್ವಿ ಸರ್. ಸರ್ ನನ್ನ ಚಾನಲ್ ಚೆನ್ನಾಗಿ ಬರುತ್ತಾ? ಆರಾಮದಿರಲ್ಲ ಸರ್? ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀರಾ ಸರ್? ಯಾವ್ಯಾವ ಜಾತ್ರೆ ಹೋಗ್ತೀರಿ ಸರ್ ನೀವೆಲ್ಲ? ಸರ್ ನಾನು ಬಂದ್ಬಿಟ್ಟು ಸುಮಾರು ಜಾತ್ರೆಗೆ ಹೋಗ್ತೀನಿ. ಹೌದು ಸರ್. ನಾನು ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಸರ್. ಸೊ ನಾನು ಶನಿವಾರ ಭಾನುವಾರ ಯಾವ ಜಾತ್ರೆ ನಡೆಯಕತ್ತದೆ ಎಲ್ಲಾ ಜಾತ್ರೆಗೆ ಸಾಧ್ಯವಾದಷ್ಟು ನಾನು ಹೋಗಕತ್ತೀನಿ. ನನ್ನ ಕೈಲಿ ಎಷ್ಟು ಇನ್ಫಾರ್ಮೇಶನ್ ನಾನು ಕೊಡಕತ್ತೀನಿ. ನಂದು ಏನಂತಂದ್ರೆ ಸಣ್ಣ ರೈತರು ಯಾರಿದ್ದಾರೆ ಅವ್ರನ್ನ ನಾನು ಗುರುತಿಸ್ಬೇಕನ್ನೋದು ನನ್ನ ಉದ್ದೇಶ ರೀ. ನಾವು ಸಣ್ಣ ರೈತ ಸರ್. ಯಾಕಂದ್ರೆ ದುಡ್ಡು ಇರೋನ್ನ ಎಲ್ರು ವಿಡಿಯೋ ಮಾಡ್ತಾರೆ, ಆದ್ರೆ ಸಣ್ಣ ರೈತರನ್ನ ಯಾರು ಜಾಸ್ತಿ ಮಾಡಲ್ಲ. ನನ್ನ ಉದ್ದೇಶ ಏನಂತಂದ್ರೆ ಸಣ್ಣ ರೈತರನ್ನ ನಾವು ಗುರುತಿಸ್ಬೇಕು, ಅವರಿಂದನೇ ಬೆಳವಣಿಗೆ ಆಗೋದು. ಕರೆಕ್ಟಾ? ಹೌದು ಸರ್. ಹೌದು. ದೊಡ್ಡವ್ರನ್ನ ಎಲ್ರು ಗುರುತಿಸ್ತಾರೆ, ನನಗೆ ದೊಡ್ಡವ್ರನ್ನ ಗುರುತಿಸೋದು ಬೇಡ. ಸಣ್ಣದ್ರಿಂದ ಗುರುತಿಸಿದ್ರೆ ಅವ್ರಿಗೂ ಏನೋ ಒಂದು ಉತ್ಸಾಹ ಬರುತ್ತೆ ಸಾಕ್ಬೇಕು ಅಂತ. ಸೊ ಹಂಗಾಗಿ ನಾನು ಮಾಡ್ತಾ ಇದ್ದೀನಿ. ಈಗ ನಿಮ್ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ಹೌದಾ? ತುಂಬಾ ಖುಷಿ ಆಗುತ್ತೆ ಕೇಳಿ. ಏನ್ ಅನ್ಸುತ್ತೆ ಜಾತ್ರೆ? ನೀವು ಯಾವಾಗ ಬಂದ್ರಿ ಜಾತ್ರೆಗೆ? ರಾತ್ರಿ ಬಂದ್ರ ಸರ್? ರಾತ್ರಿ 3:30 ಬಂದಿದೀವಿ. ಜಾತ್ರೆ ಎಲ್ಲ ಸುತ್ತಾಡ್ಕೊಂಡ್ ಬಂದಿದೀವಿ. ದನ ಏನ್ ಬಾಳ ಒಳ್ಳೊಳ್ಳೆ ದನನು ಕಲ್ತಿದಾವೆ. ನೀವು ತಗೊಂಡ್ರ ಏನು ಇನ್ನ ನೋಡ್ತಾ ಇದೀವಿ ಸರ್. ನೋಡಿ. ಹ್ಞೂ ಸರ್. ನೋಡ್ಬಿಟ್ಟು ತಗೊಳ್ಳಿ, ಒಳ್ಳೇದಾಗ್ಲಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಹ್ಞೂ ಸರ್, ಹೇಳ್ತೀವಿ ಸರ್. 9663596652. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಗೌಡ್ರ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಚಂದ್ರಪ್ಪ. ಚಂದ್ರಪ್ಪ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಗಿಡದಾವಳಿಯಿಂದ. ಯಾವ ತಾಲೂಕ್ ಬರುತ್ತೆ? ಮಧುಗಿರಿ ತಾಲೂಕ್ ಬರುತ್ತೆ. ಮಧುಗಿರಿ ತಾಲೂಕ್ ಬರುತ್ತೆ. ನಿಮ್ ಭಾಗದಲ್ಲಿ ಬೀಜದೋರಿಗಳೆಲ್ಲ ಜಾಸ್ತಿ? ಮಧುಗಿರಿ ಒಂದು 10 ತಳಿಗೆ ಒಂದೊಂದವೆ. 10 ತಳಿಗೆ ಒಂದೊಂದಿದೆ. ತುಂಬಾ ಫೇಮಸ್ ಹಂಗಾರೆ ನಿಮ್ ಕಡೆ ಎಲ್ಲ. ಈಗ ನಿಮ್ದು ಇದು ಬೀಜದೋರಿ ನಿಮ್ದೇನಾ? ಇದು ನಮ್ದೇನೆ. ಏನೆಲ್ಲಾಗಿದೆ ನೋಡ್ರಿ ಇದಕ್ಕೆ? ಆರಲ್ಲ. ಹೆಸರೇನಾದ್ರೂ ಇಟ್ಟಿದ್ರ? ಹೆಸರೇನ್ ಇಟ್ಟಿಲ್ಲ. ಮಾಮೂಲಿ ಬರ್ತಾರೆ ಹೋಗ್ತಾರೆ, ಒಟ್ಟಲ್ಲಿ ಚಂದ್ರಪ್ಪ ಅವ್ರವ್ರಿ ಅಂತ ಹೇಳ್ತಾರೆ. ಕರೆಕ್ಟಾ? ಎಷ್ಟ್ ಚಾರ್ಜ್ ಮಾಡ್ತಾ ಇದ್ದೀರಾ? 1,05,000 ಹೇಳ್ತೀವಿ. ಅಲ್ಲ, 1,05,000 ಹೇಳ್ತಿದ್ರ. ಇದು ಓರಿ ಕ್ರಾಸಿಂಗ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? ಕ್ರಾಸಿಂಗ್ 500. ಏನ್ ರಾಶಿ ಏನಿಲ್ಲ ತಾನೆ? ಇಲ್ಲ, ರಾಶಿ ಇಲ್ಲ. ಆರಾಮಾಗಿ ಒಬ್ರು ಹ್ಯಾಂಡಲ್ ಮಾಡ್ಬೋದು. ಹೆಂಗಸ್ರ ಮಕ್ಳೆಲ್ಲ ಇಟ್ಕೋಬೋದಾ? ಓಕೆ, ಚೆನ್ನಾಗಿ ಸಾಕಿದ್ದೀರಾ. ಏನೇನ್ ಮೇವ್ ಹಾಕ್ತೀರಾ ಇದಕ್ಕೆ? ಏನಿಲ್ಲ, ಇಂಡಿ ಬೂಸ ಹಾಕ್ತಿವಿ. ಇಂಡಿ ಬೂಸ ಹಾಕ್ತಾರ? ಹುಲ್ಲು, ಹಾಲು, ಮೊಟ್ಟೆ ಗಿಟ್ಟೆ? ಇಲ್ಲ, ಅದೇನಿಲ್ಲ. ಒಟ್ಟಲ್ಲಿ ಹಿಂಗೆ ಹಾಕಿ ಹಿಂಗೆ ಚೆನ್ನಾಗಿ ನೋಡ್ಕೊಂಡಿದ್ರ? ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ರ. ಹಂಗಾರೆ 1,05,000 ಹೇಳ್ತಿದ್ರಾ? ಈಗ ಫೈನಲ್ ಕೊಡೋದಿದ್ರೆ ಏನ್ ಹೇಳ್ತೀರಾ? ಕೊಡೋದು ಒಂದು 70-80 ಬಂದ್ರೆ ಕೊಡ್ತೀವಿ. 70-80 ಬಂದ್ರೆ ಕೊಟ್ಬಿಡ್ತೀರಾ? ಬಂದು ಕೇಳ್ತಾ ಇದ್ರ? ಇಲ್ಲ, ಯಾರು ಕೇಳಿಲ್ಲ ಅಷ್ಟ. ಇನ್ನ ಯಾರು ಕೇಳಿಲ್ಲ. ಓಕೆ, ಕೇಳ್ತಾರೆ, ಬಂದು ಕೊಡೋರಂತೆ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಫೋನ್ ನಂಬರ್ ಇಲ್ಲ ಸರ್, ನಮ್ಮ ಮಡಿಗಿಲ್ಲ. ಯಾರ್ದು ಇಲ್ವಾ ನಿಮ್ದು? ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ಕಲ್ಲೇಶ್ ಅಂತ. ಕಲ್ಲೇಶ್ ಎಲ್ಲಿಂದ ಬರ್ತಾ ಇರೋದು? ಸರ್ ಚೋಳೂರು ಮಾದೇನಹಳ್ಳಿ. ಚೋಳೂರು ಮಾದೇನಹಳ್ಳಿ. ಯಾವ ತಾಲೂಕು ಬರುತ್ತೆ? ಸರ್ ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಹೌದು ಸರ್. ಈಗ ಸಿದ್ಧಗಂಗಾ ಜಾತ್ರೆಗೆ ಬಂದಿದ್ದೆ, ಏನ್ ಅನ್ಸ್ತಾ ಇದೆ ನಿಮ್ಗೆ? ಸರ್ ಜಾತ್ರೆ ಚೆನ್ನಾಗಿ ಸೇರಿದೆ. ಕರ್ಮಾಲು ಸ್ಕೂಲು ಪಸ್ಕೂಲು ವ್ಯಾಪಾರ ಇದೆ, ಬೀಜದವ್ರಿ ವ್ಯಾಪಾರ ಕಮ್ಮಿ. ಎತ್ಗಳು ಎಲ್ಲ. ಈಗ ನಿಮ್ದು ಬೀಜದವ್ರಿ? ಹೌದು ಸರ್. ಈಗ ಕೇಳೋರು ಸ್ವಲ್ಪ ಕಡಿಮೆ ಅಂತ ಹೇಳ್ತೀರಾ? ಕೇಳ್ತಾರೆ ಸರ್, ಹೋಗ್ತಾರೆ, ಹಿಂಗೆ ವ್ಯಾಪಾರ ಇರ್ತಿಲ್ಲ ಯಾರಿಗೂ. ಹೌದಾ? ಸುಳಿ ಎಲ್ಲ ಕರೆಕ್ಟ್ ಆಗಿದೆಯಾ? ಸುಳಿಸೋದು ಎಲ್ಲ ಕರೆಕ್ಟ್ ಆಗಿದೆ ಸರ್. ಓಕೆ, ಎಷ್ಟು ತಿಂಗಳು ಕರ ಸರ್ ಇದು? ಸರ್ 1 ವರ್ಷದ ಕರ ಅಲ್ಲಿ ಮಾಡಿಲ್ಲ. 1 ವರ್ಷ ಇನ್ನ ಅಲ್ಲಿ ಮಾಡಿಲ್ಲ ಸರ್. ಹಾಲಲ್ಲ. ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ ಸರ್? ಇನ್ನು ಬಿಟ್ಟಿಲ್ಲ ನಾವೇನು. ಮಹಾರಾಷ್ಟ್ರದವರೆಲ್ಲ ಕೇಳ್ತಾ ಇದಾರೆ, 70,000 ಹಿಂಗ್ ಕೇಳ್ತಾವ್ರೆ. ನಾವ್ 75,000 ಕೊಡ್ರಿ ಅಂತ ಹೇಳಿದೀವಿ. 85,000 ವ್ಯಾಪಾರ ಹೇಳಿ. ಇನ್ನು ವ್ಯಾಪಾರ ಆಗಿಲ್ಲ. ವ್ಯಾಪಾರ ಇಲ್ಲ. ಬಟ್ ಕೇಳ್ತಾ ಇದ್ರೆ? ಕೇಳ್ತಾ ಇದ್ದಾರೆ 70,000. ಈಗ ನೀವು ಬೀಜದವ್ರಿ ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲ ರೇಸಿಗೆ ಬಿಡ್ಬೇಕು ಅಂತ? ಸರ್ ರೇಸ್ನವ್ರಿಗೆ ಕೊಡೋದು ನಾವು. ರೇಸ್ನವ್ರಿಗೆ ಕೊಡೋದು. ತುಂಬಾ ಬೀಜದವ್ರು ಬಂದ್ರೆ ಬೀಜದವ್ರಿಗೂ ಕೊಡ್ತೀವಿ, ರೇಸ್ನವ್ರು ಬಂದ್ರೆ ರೇಸ್ನವ್ರಿಗೆ ಕೊಡ್ತೀವಿ. ನಮ್ಮ ಜಾಸ್ತಿ ರೇಸ್ನವ್ರಿಗೆ ಸರ್ ಹೋಗೋದು. ಅಂದ್ರೆ ಈಗ ನೀವೇನಾದ್ರು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ? ಸರ್ ಪ್ರಾಕ್ಟೀಸ್ ಕೊಡ್ತೀವಿ. ನಮ್ಮ ಹತ್ರ ಬರ್ತಾರೆ ಗಿರಾಕಿಗಳವರು, ರೇಸ್ನವ್ರು ಯಾಕಾರು, ಅವರು ನಮ್ಮ ಹತ್ರ ತಗೊಂಡೋಗಿ ಅವರು ಅಲ್ಲಿ ಮಾರ್ತಾರೆ. ಇಲ್ಲ ಅವರು ಡೈರೆಕ್ಟ್ ಪಾರ್ಟಿಗಳು ಬಂದ್ರೆ ಅವರೇ ತಗೊಂತಾರೆ.
ಅಂದ್ರೆ ಈಗ ನೀವು ಅದೇ ರೇಸ್ಗೆ ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ? ನಾವು ಪ್ರಾಕ್ಟೀಸ್ ಕೊಡ್ತೀವಿ ಸರ್. ಅಂದ್ರೆ ಡೈಲಿ ಓಡಿಸ್ತೀರಾ? ಹೌದು ಸರ್, ಕರುಗಳು ಸಣ್ಣ ಕರುಗಳೆಲ್ಲ ಹಿಡ್ಕೊಂಬಂದು ನಾವು ಕೊಡ್ತೀವಿ ಸರ್. ಹಿಡ್ಕೊಂಡ್ ಕೊಡ್ತೀರಾ? ಈಗ ಇದಕ್ಕೆ 85 ಹೇಳ್ತಾ ಇದ್ರ? 85,000 ಹೇಳಿದೀವಿ ಸರ್, 70,000 ಕೇಳಿದ್ರು. 70,000 ಕೇಳಿದಾರೆ? 70,000 ಕೇಳಿದ್ರು. ಅಂದ್ರೆ ಇನ್ನ ಮಾರಾಟ ನೀವು ಕೊಟ್ಟಿಲ್ಲ? ನಾವು 75,000 ಕೊಡ್ರಿ ಲಾಸ್ಟ್ ಒಂದು, 70,000 ಕೇಳಿ ಹೋದ್ ಬೆಳಗ್ಗೆ. ಓಕೆ, ಇದಕ್ಕೆ ಮೇವು ಏನ್ ಕೊಡ್ತೀರಾ ಸರ್? ಹಿಂಡಿ, ಬೂಸ, ಮೊಟ್ಟೆ, ಹಾಲು. ಹಾ ಅಷ್ಟೇ. ಈಗ ರೇಸ್ ಅಂತಂದ್ರೆ ಸ್ವಲ್ಪ ಕಾಲು ಹೌದು ಸರ್, ಹೌದು ಸರ್. ಸ್ಟ್ರೆಂತ್ ಮಾಡ್ಬೇಕು ಸರ್, ಇನ್ನು ಸ್ವಲ್ಪ ಸೈಜ್ ಕಮ್ಮಿ, ಇನ್ನು ಸೈಜ್ ಮಾಡ್ಬೇಕು ಸರ್. ನಾವು ಇನ್ನೊಂದು ಮೊನ್ನೆ ಒಂದ್ ತಿಂಗಳಾಗಿ ತಂದಿದ್ನ, ಇನ್ನು ಸೈಜ್ ಮಾಡ್ಬೇಕು. ಓರಿ ಅವರೇ ನಾವೇ ಮೇಸ್ಕೊಂತೀವಿ ಕೊಡ್ರಿ ಅಂತ ಕೇಳ್ತಾ ಇದಾರೆ. ಇನ್ನು ವ್ಯಾಪಾರ ಆಗಿಲ್ಲ ಸರ್ ಅವ್ರಿಗೆ. ಈಗ ಕಾಲ್ ಸ್ಟ್ರೆಂತ್ ಆಗಿರ್ಬೇಕಂದ್ರೆ ಏನೆಲ್ಲ ಫುಡ್ ಕೊಡ್ಬೇಕು ಸರ್? ಸರ್ ಹುಟ್ಟಾನ್ಗೆ ಸ್ಟ್ರೆಂತ್ ಬರ್ಬೇಕು ಸರ್ ಕಾಲು. ಅಲ್ಲ ಈಗ ಉಳ್ಳಿ ಕೊಡ್ಬೇಕು. ಉಳ್ಳಿ ಕೊಟ್ಟೆ ಶರೀರ ಸೇದುತ್ತೆ ಸರ್. ಶರೀರ ಸೇದಿ ಓರಿ ಶಕ್ತಿ ಬರುತ್ತೆ, ಒಳ್ಳೆ ಓರಿ ಸ್ಪೀಡ್ ಆಗ್ತದೆ. ಈಗ ಕಾಳುಗಳನ್ನೆಲ್ಲ ಕೊಡ್ತಾರಂತೆ. ಹೌದು ಸರ್. ಈಗ ಕಾಳುಗಳನ್ನ ಸರ್ ಬೇಯಿಸ್ಬಿಟ್ಟು ಓರಿ ಒಳ್ಳೆ ಬಾಡಿ ಸ್ಟ್ರೆಚರ್ ಸ್ಟ್ರೆಂತ್ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಇದ್ ಬಿಟ್ರೆ ಈಗ ಓರಿ ಶರೀರ ಸೇದ್ಬೇಕು ಅಂದ್ರೆ ಉಳ್ಳಿ ಕೊಡ್ಬೇಕು ಸರ್. ಉಳ್ಳಿ ಕೊಡ್ಬೇಕು. ಉಳ್ಳಿ ಕೊಟ್ಟು ಶರೀರ ಚೆನ್ನಾಗಿ ಸೇದಿ ಚೆನ್ನಾಗಿ ಬರ್ತದ. ಈಗ ಒಣಮೇವು ಕೊಟ್ರು ಇದೆಲ್ಲ ಚೆನ್ನಾಗಿ? ಒಣಮೇವು ಚೆನ್ನಾಗಿ ಬರ್ತದೆ ಸರ್. ಹಸಿ ಮೇವಿಗೆ ನಂಗೆ ಚೆನ್ನಾಗಲ್ಲ, ಒಣಮೇವು ಚೆನ್ನಾಗಿ ಆಗ್ತದೆ. ಹೌದಾ? ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 7483106794. ಓಕೆ, ಥ್ಯಾಂಕ್ ಯು. ನೋಡ್ರಿ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಹೆಸರು ಮಲ್ಲಿಕಾರ್ಜುನ. ಎಲ್ಲಿಂದ ಬರ್ತಾ ಇದ್ದೀರಾ? ಇದು ಬೆಳಾಯಿ, ತುಮಕೂರು ತಾಲೂಕು ಬೆಳಾಯಿ, ತಿಮ್ಲಾಪುರ. ತಿಮ್ಲಾಪುರದಿಂದ ಬರ್ತಾ ಇದ್ದೀರಾ? ಎಷ್ಟು ಜೊತೆ ಎತ್ತುಗಳನ್ನ ತಗೊಂಡ್ ಬಂದಿದ್ರ ನೀವು? ನಾವೆಲ್ಲ 2 ವರ್ಷ ಆಯ್ತು. ಅಲ್ಲ, ಇದು ಇಲ್ಲಿಗೆ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡ್ ಬಂದ ರಾಸುಗಳು? ಇದು 4ನೇ ಹೆಸರು ಒಂದೇ ಇದ್ದು. ಒಂದೇ ಹೆಸರು? ಒಂದೇ ಹೆಸರು. ಏನು ಫಲನಾ ಇದು? ಫಲ 6 ತಿಂಗಳು ಫಲ. 6 ತಿಂಗಳು ಫಲ. ಏನ್ ಹೇಳ್ತಿದ್ದೀರಾ ರೇಟು? ರೈಟ್ ನಾವು 70,000 ಹೇಳ್ತಾ ಇದ್ದೀವಿ. 70,000 ಹೇಳ್ತಿದ್ರ? ಬನ್ನಿ ಕೇಳ್ತಾ ಇದ್ದಾರಾ? ಒಂದ್ಕೆ ಕೇಳ್ತಾ ಇದ್ದಾರಾ? ಕೇಳ್ತಾವ್ರೆ. ಎಷ್ಟು ಕೇಳ್ತಿದ್ರ? 50, 55ಕ್ಕೆ 60 ಕೇಳ್ತಾರೆ. ನಿಮ್ಗೆ ಅಷ್ಟೇ ಗಿಟ್ಟಲ್ಲ? ಇಲ್ಲ ಗಿಟ್ಟಲ್ಲ. ಓಕೆ, ಈಗ ಬಂದ್ರೆ ಇಲ್ಲೇ ಕೊಟ್ಬಿಡ್ತೀರಾ? ಇಲ್ಲೇ ಕೊಡ್ತೀವಿ. ಮೇವು ಏನೆಲ್ಲ ಆಗ್ತಿದ್ರೆ? ಮೇವು ಇದು ಜೋಳ, ರಾಗಿ ಹುಲ್ಲು, ಇದು ಬೂಸ. ಈಗ ಕ್ರಾಸಿಂಗ್ ಯಾವ್ದಾರು ಒಳ್ಳೆ ತಳಿಲಿ ಮಾಡಿಸಿದ್ರ ಏನು? ಇದು ಒಳ್ಳೆ ತಳಿಲೆ, ಇದು ನಾಟಿ ಒಳ್ಳೆ ತಳಿಲೆ. ಒಳ್ಳೆ ತಳಿದೆ ನಾಟಿ ಮಾಡಿಸಿ ಇದು ಕ್ರಾಸಿಂಗ್ ಮಾಡಿಸಿದ್ರ? ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಫೋನ್ ನಂಬರ್ ಬರಲ್ಲ. ಇದೆಯಾ ನಂಬರ್ ನಿಮ್ಮ ಹತ್ರ? ಇದೆ. ಹೇಳಿ. ಅಲ್ಲ, ನಮ್ಗೆ ಹೇಳಕ್ ಬರೋದಲ್ಲ. ಇವರ ಫೋನ್ ನಂಬರ್ ಬಂದ್ಬಿಟ್ಟು ಮಲ್ಲಿಕಾರ್ಜುನಯ್ಯ 9606771268. ಯಾರಿಗಾದ್ರೂ ಈ ಒಂದು ಫಲದಾಸು ಬೇಕು ಅಂದ್ರೆ 6 ತಿಂಗಳು ಫಲದಾಸು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಚಂದ್ರಣ್ಣ. ಚಂದ್ರಣ್ಣ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಮಧುಗಿರಿಯಿಂದ. ಮಧುಗಿರಿಯಿಂದ ಬರ್ತಾ ಇದ್ರ? ಮಧುಗಿರಿ. ಸರ್, ಇದು ನಿಮ್ದೇನಾ ಎತ್ತುಗಳು? ಏನೆಲ್ಲಾಗಿದೆ? ಇದು ಅಲ್ಲ ಹಾಕೈತಿ, ಇದು ಅಲ್ಲ ಹಾಕಿಲ್ಲ. ಇದೆಲ್ಲಾಗಿದೆ? ಇದು ಇದಲ್ಲ. ಏನೆಲ್ಲಾಗಿದೆ? ಎರಡಲ್ಲಾಗಿದೆಯಾ? ಎರಡಲ್ಲ, ಅದಲ್ಲಾಗಿಲ್ಲ ಇನ್ನ. ಇನ್ನ ಅಲ್ಲಾಗಿದೆ. ಏನ್ ರೇಟ್ ಹೇಳ್ತಾ ಇದ್ರ? 145. 145 ಹೇಳ್ತಾ ಇದ್ರ? ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು? 125 ಬಂದ್ರೆ ಬಿಡ್ತೀವಿ. 125ಕ್ಕೆ ಬಂದ್ರೆ ಬಿಡ್ಬೋದು. ಕೆಲಸ ಎಲ್ಲ ಮಾಡ್ಸಿದ್ದೀರಾ? ಮಾಡಿಸಿದ್ವಿ. ಗೆಮೆ ಎತ್ತುಗಳು ಸುಳಿಸುದೆಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ಮೇವು ಏನೆಲ್ಲ ಹಾಕ್ತಿದ್ರಾ? ನಮಗೆ ಜೋಳ, ರಾಗಿ, ಈ ಕಡ್ಲೆ ಇದು ಅಷ್ಟು ಹಾಕೊಂಡು ಮೈಂಟೈನ್ ಮಾಡ್ತಾ ಇದ್ರ? ಇದ್ ಬಿಟ್ರೆ ಬೇರೆ ಇದೆಯಾ ಕೊಡುವಂತದ್ದು? ಮಧುಗಿರಿ ಜಾತ್ರೆ ಆಯ್ತು. ಮಧುಗಿರಿ ಜಾತ್ರೆಗೆ ಹೋಗ್ತೀರಾ? ನಮ್ಗೆ ಹತ್ರ ಅಲ್ವಾ, ನಮ್ಗೆ 5 ಕಿಲೋಮೀಟರ್ ಆಗ್ತದೆ. 5 ಕಿಲೋಮೀಟರ್. ಓಕೆ, ಫೋನ್ ನಂಬರ್ ಹೇಳ್ತೀರಾ ತಮ್ದು? ಫೋನ್ ನಂಬರು ಇಲ್ಲ ಸರ್. ಓಕೆ, 6685 ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ರಾಮಕೃಷ್ಣ ಅಂತ. ರಾಮಕೃಷ್ಣ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಮಧುಗಿರಿ ತಾಲೂಕ್ ಸಿದ್ದಾಪುರ. ಸರ್, ಈಗ ನಿಮ್ಮ ಒಂದು ತುಮಕೂರು ಭಾಗದಲ್ಲಿ ಸಿದ್ಧಗಂಗಾ ಜಾತ್ರೆ ಇರ್ಬೋದು, ಮಧುಗಿರಿ ಇರ್ಬೋದು, ಕ್ಯಾಮನಹಳ್ಳಿ, ಹೌದು, ಮತ್ತೆ ಸುಗ್ನಹಳ್ಳಿ, ಗೊಂದಿಹಳ್ಳಿ, ಚೋಳೂರು, ಈ ತರ ಎಲ್ಲಾ ಕಡೆನೂ ಜಾತ್ರೆಗಳು ನಡೆಯುತ್ತೆ. ಹೌದು. ಅದ್ರಲ್ಲಿ ಸಿದ್ಧಗಂಗಾ ಜಾತ್ರೆಗೆ ತನ್ನದೇ ಆದಂತ ಒಂದು ಇತಿಹಾಸ ಐತೆ. ಹೌದು. ನೀವ್ ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ? ನಾವು ಸುಮಾರು 20 ವರ್ಷದಿಂದ ಬರ್ತಾ 20 ವರ್ಷದಿಂದ ಬರ್ತಾ ಇದ್ದೀರಾ?
ಅಂದ್ರೆ 20 ವರ್ಷದಿಂದ ಬರ್ತಾ ಇದ್ದೀರಾ, ಬಟ್ ಎಷ್ಟು ವರ್ಷದಿಂದ ದನಗಳನ್ನ ಕಟ್ತಾ ಇದ್ದೀರಾ? ನಾವು ನಮ್ಮ ಅಪ್ಪವ್ರ ಕಾಲದಿಂದಲೂ ಕಟ್ತಲೇ ಇದ್ದೀವಿ ಸರ್. ಅವಾಗಿನಿಂದ ಕಟ್ತಾ ನಮ್ಮ ಅಪ್ಪವ್ರ ಇದಾದ್ಮೇಲೆ ನಾವು ತಿರುಗಿ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದೀವಿ. ಕಂಟಿನ್ಯೂ ನಾವು ಮಾಡ್ಕೊಂಡು 20 ವರ್ಷದಿಂದ ಬರ್ತಲೇ ಇದ್ದೀವಿ. ಓಕೆ ಈ ತಾಯಿ ಸನ್ನಿಧಿ ಒಳಗೆ ವ್ಯಾಪಾರನೂ ಚೆನ್ನಾಗಿ ನಡೆದಿದ್ದಾವೆ ನಮ್ಮ ಹೊಲ. ಓಕೆ. ಈಗ ಏನೆಲ್ಲಾಗಿದೆ ಸರ್ ಇದಕ್ಕೆ? ಸರ್ ಇನ್ನೂ ಅಲ್ಲ ಆಗಿಲ್ಲ ಸರ್, ಇನ್ನ ಅಲ್ಲಾಗಿಲ್ಲ. ಹಾಲಲ್ಲ ಇನ್ನೂ ಅಲ್ಲ. ಹಾಲಲ್ಲ ಅಂತಾರೆ. ಎಷ್ಟು ತಿಂಗಳು ಕರುಗಳಿದು? ಸರ್ ಆಗಿದೆ ಒಂದು 1.5 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಓಕೆ. ಏನ್ ಹೇಳ್ತಾ ಇದ್ದಾರೆ ಸರ್ ರೇಟು? ನಾವು ಸರ್ ಇವು 1.40 ಹೇಳ್ತಾ ಇದ್ದೀವಿ. 1.40. ಕೆಲಸ ಮಾಡಿಸಿದ್ದೀರಾ? ಮಾಡಿದ್ವಿ ಸರ್. ಸರ್ ನಿಮ್ ಭಾಗದಲ್ಲಿ ಏನ್ ಕೆಲಸ ಮಾಡಿಸ್ತೀರಾ ಸರ್ ಜಾಸ್ತಿ? ನಾವು ರಾಗಿ ಮತ್ತೆ ಕಡಲೆ ಗಿಡ ಜಾಸ್ತಿ. ಓಕೆ. ನಮ್ಮ ಮಧುಗಿರಿ ತಾಲೂಕಿನಾಗೆ ಕಡಲೆ ಗಿಡ ಜಾಸ್ತಿ. ಹಂಗಾಗಿ ಅದೆಲ್ಲ ಕುಂಟೆ ಗಡ್ಡೆ ಹೊಡೆಯೋದು ಆತರ ಕುಂಟೆ ಬೀಜ ಬಿತ್ತೆ ಇಕ್ಕೋದು. ಓಕೆ. ಹೌದು ಸರ್. ಈಗ ಇದು ರೂಪಾಯಿ ಬಣ್ಣ. ಹೌದು. ನೀವೇನೋ ಬಣ್ಣ ಚೇಂಜ್ ಮಾಡಕ್ ಏನೋ ಏನಿಲ್ಲ, ತಿಂಡಿ ಕೊಡ್ತಾ ಇದೀವಿ. ಅವತ್ತ ಆಟೋಮೆಟಿಕ್ ಆಗಿ ಹೊಸ ರಕ್ತ ಬಂದಂಗೆ ಚೇಂಜ್ ಆಗ್ತಿರ್ತದೆ. ಚೇಂಜ್ ಆಗುತ್ತೆ. ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ? ಹೌದು ಸರ್. ಓಕೆ. ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್? ನಾವು ಒಂದು 20-30 ಬಂದ್ರೆ ಕೊಡ್ತೀವಿ. ಒಂದು 20-30 ಬಂದ್ರೆ ಬಿಡ್ತಾರೆ. ಇದ್ ಬಿಟ್ರೆ ಬೇರೆ ಯಾವ್ದಿದೆ ಕೊಡೋಂಥದ್ದು? ಸರ್ ಇವೆಲ್ಲ ಕೊಡೋ ಅಂತವೇ ಇರೋ ಮುಂದೆ ನಾವು ಕೊಡೋ ಅಂತವೆ.